25 ದಿನದ ಹಿಂದೆ ನಮ್ಮ ಮನೆ ವಾಷಿಂಗ್ ಮಿಷಿನ್ನು ಕೆಟ್ಟೋಗಿ ಬೇಡ ನನ್ನ ಕಷ್ಟ. ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಅಂಗಡಿನೂ ನೋಡಿಕೊಂಡು ಮಕ್ಕಳನ್ನೂ ನೋಡಿಕೊಂಡು ಬಟ್ಟೆ ಒಗೆದು ಸಣ್ಣ ಆಗಿಬಿಡ್ತಿದ್ದೀನಿ ಅಂತ ಅನ್ನಿಸ್ತಿದೆ. ಅಯ್ಯೋ ದೇವರೇ, ಈ ವಾಷಿಂಗ್ ಮಿಷಿನ್ ಇಲ್ಲದೆ ಹಳ್ಳಿಗಳಲ್ಲಿ ಎಷ್ಟೋ ಹೆಣ್ಮಕ್ಳು ಸೊಸೆಂದಿರು ಮಕ್ಕಳು ಇರ್ತಾರಲ್ಲ, ಹೇಗೆ ಬಟ್ಟೆ ಒಗಿತಾರೆ ಅಂತ ಈಗ ಯೋಚನೆ ಮಾಡ್ತಾ ಇದ್ದೀನಿ. ಮಕ್ಕಳಿಲ್ಲ ಅಂದ್ರೂ ಹೇಗೋ ಕೆಲಸ ಮಾಡ್ಕೊಬಿಡ್ಬೋದು. ಮಕ್ಕಳಿದ್ರೆ ಎಷ್ಟು ಗೋಳು ಅಂದರೆ, ಮಕ್ಕಳಿಗೆ ಅಡುಗೆ ಮಾಡಬೇಕು, ತಿನ್ನಿಸ್ಬೇಕು, ಮಲಗಿಸ್ಬೇಕು, ಸ್ನಾನ ಮಾಡಿಸ್ಬೇಕು. ಅದ್ರ ಜೊತೆಗೆ ಈ ವಾಷಿಂಗ್ ಮಿಷಿನ್ ಕೈ ಕೊಟ್ಟರೆ ಉಜ್ಕೊಂಡು ಕೂತ್ಕೋಬೇಕು. ಈ ಬಟ್ಟೆ 20 ದಿನದಿಂದ ಬಟ್ಟೆ ಒಗೆದು ಸುಸ್ತಾಗೋಗಿದೆ. ಎಲ್ಲರೂ ಓಡೋಗ್ಬೇಡ ಅನ್ನಿಸ್ತಿದೆ ನನಗೆ, ಆ ಥರ ಕಷ್ಟ ಆಗಿ. ಈ ಗಂಡಂದ್ರಿಗೆ ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗಲ್ಲ ಅನಿಸುತ್ತೆ. ಮನೆಯಲ್ಲೂ ಕೆಲಸ ಮಾಡಿ, ಅಂಗಡಿಲೂ ಕೆಲಸ ಮಾಡಿ, ಶಾಪಲ್ಲೂ ಕೆಲಸ ಮಾಡಬೇಕು, ಮನೇಲೂ ಕೆಲಸ ಮಾಡಬೇಕು. ಮನೆ ಕೆಲಸ ಅಂದರೆ ಸುಮ್ಮನೆ ಇರುತ್ತಾ? ಅದ್ರ ಜೊತೆಗೆ ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ, ಅದನ್ನು ರೆಡಿ ಮಾಡಬೇಕು. ಇದೆಲ್ಲ ಮಾಡಿದ್ರೂ ಬೆಳಗ್ಗೆ ಎದ್ದು ಗೂಡಿಸಿ ಒರೆಸಿ ತಿಂಡಿ ಮಾಡಿ ಬಟ್ಟೆ ಒಗೆದು ಪಾತ್ರೆ ತೊಳೆದು ರೆಂಡ ಎಲ್ಲ ತೊಳೆದು ಮಗನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನನ್ನ ಮಗನಿಗೆ ತಿಂಡಿ ತಿನ್ನಿಸಿ, ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ ಅದ್ರ ಬಟ್ಟೆ ಒಗೆದು ಮಧ್ಯಾಹ್ನಕ್ಕೂ ಅಡುಗೆ ರೆಡಿ ಮಾಡಿ ಮಧ್ಯಾಹ್ನಕ್ಕೆ ನನ್ನ ಮಗಳಿಗೂ ತಿನ್ನಿಸಿ, ಅಲ್ಲಿಂದ ಪುನಃ ಅಂಗಡಿಗೆ 3:30ಗೆ ಬಂದು ಪುನಃ ನಾನು 3:30ಗೆ ಬಂದರೆ ಪುನಃ ನಾನು ಹೋಗೋದು ಮನೆಗೆ 7 o'clock. ನೋಡಿ ಈಗ 6 o'clock ಆಗಿದೆ, 7 o'clock ಬರ್ತಾರೆ ನನ್ನ ಹಸ್ಬೆಂಡ್. ಇನ್ನೆಷ್ಟು ಕೆಲಸ ಮಾಡಬೇಕು? 7 o'clock ಮನೆಗೆ ಹೋಗಿ ಪುನಃ ಅನ್ನ ಮಾಡಿ ಏನಾದರೂ ಮಾಡಿ ಅದಕ್ಕೆ ಪಲ್ಯ ಮಾಡಿ ಮಕ್ಕಳಿಗೆ ತಿನ್ನಿಸಿ ಮಲಸೋದ್ರೊಳಗೆ ಟೈಮ್ ಆಗುತ್ತೆ. ಇನ್ನೆಷ್ಟು ಕೆಲಸ ಮಾಡಬೇಕು ಈ ಗಂಡಂದ್ರಿಗೆ ಅಂತಲೇ ಗೊತ್ತಾಗ್ತಲ್ಲ. ಕೆಲವು ಗಂಡಸ್ರಿಗೆ ಮಾತ್ರ ನಾನು ಹೇಳ್ತಿರೋದು. ಎಷ್ಟು ಕೆಲಸ ಮಾಡಿದ್ರೂ ಏನು ಕೆಲಸ ಮಾಡ್ತಿದ್ದೆ, ಅಂಗಡಿಲೂ ಕೂತಿರ್ತೀಯ ಮನೇಲೂ ಕೂತಿರ್ತೀಯ ಅಂತ ಬೆಳಿಗ್ಗೆ ಕಮೆಂಟ್ ಕೊಡ್ತಾರಲ್ಲ, ಎಷ್ಟು ಕೋಪ ಬರಲ್ಲ. ಈ ಮನೆ ಕೆಲಸ ಎಲ್ಲ ಅಡುಗೆ ತಿಂಡಿ ಎಲ್ಲ ಏನು ಇವರಪ್ಪ ಬಂದು ಮಾಡ್ತಾನ? ಅಷ್ಟು ಗೊತ್ತಾಗಲ್ವ ಇವ್ರುಗಳಿಗೆ? ಎಷ್ಟು ಜೊತೆಲಿದ್ದು ಸಪೋರ್ಟ್ ಮಾಡ್ತೀವಿ ಎಲ್ಲದಕ್ಕೂ. ಇವರು ಹಾಗೆ ಸಪೋರ್ಟ್ ಮಾಡಬೇಕಲ್ವ. ಮನೆಗೆ ಈಗ ನೋಡಿ 6 o'clock ಆಗಿದೆ, ಮನೆಗೆ ಹೋದರೆ ಅಲ್ಲಂತೂ ಒಂದು ರಾಶಿ ಕೆಲಸ ಬಿಟ್ಟು ಕೊಟ್ಟಿರ್ತಾರೆ ನನಗೆ. ನಾನು ಎಷ್ಟು ಮನೆ ಕ್ಲೀನ್ ಮಾಡಿದ್ದೀನಿ, ಅದು ಡಬ್ಬಲ್ಲಲ್ಲಿ ಎಲ್ಲ ಮನೆಯಲ್ಲೆಲ್ಲ ಚಲಾಪಿಲಿ ಎಲ್ಲ ಮಾಡಿಟ್ಟಿರ್ತಾರೆ. ಎಷ್ಟು ಕ್ಲೀನ್ ಮಾಡೋದು? ಈ ಸಂಸಾರ ಸಾಕಪ್ಪ, ಓಡೋಗ್ಬೇಡ ಅನಿಸ್ಬಿಟ್ಟಿದೆ.